ಇನ್ನು ಹಲ್ಲೆಗೆ ಒಳಗಾಗಿದ್ದ ಆರ್ಎಸ್ಎಸ್ ಮುಖಂಡ ಶರತ್ ಮಡಿವಾಳ್ ಸಾವು ಸರ್ಕಾರಕ್ಕೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವ ಯೋಗ್ಯತೆ ಇಲ್ಲ ಅಂತ ಹೇಳಿ ಟಿವಿ9ಗೆ ಮೃತ ಶರತ್ ಮಡಿವಾಳ್ ತಂದೆ ತನಿಯಪ್ಪ ಹೇಳಿಕೆ ನೀಡಿದ್ದಾರೆ. ನನ್ನ ಕಷ್ಟಕ್ಕೆ ನನ್ನ ಮಗ ಸ್ಪಂದಿಸ್ತಾ ಇದ್ದ ಅಂತ ಹೇಳಿ ಶರತ್ ತಂದೆ ಮುನಿಯಪ್ಪ ಹೇಳಿದ್ದಾರೆ. ಹಾಗೆ ಕೊಲೆ ಆರೋಪಿಗಳು 6 ತಿಂಗಳಲ್ಲಿ ಹೊರಗೆ ಬರ್ತಾರೆ ಅಂತ ಕೂಡ ತಮ್ಮ ಅಸಮಾಧಾನವನ್ನ ಟಿವಿ9ಗೆ ಮೃತ ಶರತ್ ಮಡಿವಾಳ್ ಅವರ ತಂದೆ ತನಿಯಪ್ಪ ಹೇಳಿಕೆ ಮುಖಾಂತರ ತಿಳಿಸಿದ್ದಾರೆ. ಸಜಿಪ ಮನೆಯ ಪಾಡಿ ಮನೆಯ ಎಲ್ಲರಿಗೂ ಬೇಕಾದಂಥ ಅತ್ಯುತ್ತಮ ವ್ಯಕ್ತಿಯಾಗಿದ್ದಂಥ RSS ಕಾರ್ಯಕರ್ತ ಶರತ್ ಮಡಿವಾಳ್ ಅವರು ಮೃತಪಟ್ಟಿದ್ದಾರೆ. ಈಗ ಅವ್ರ ತಂದೆ ನಮ್ಮ ಜೊತೆ ತನಿಯಪ್ಪ ಅವರಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್, ಈಗ ನಿಮ್ಮ ಮಗನ ಕೊಂದಿದ್ದಾರೆ, ಅದ್ರ ಬಗ್ಗೆ ನೀವು ಮತ್ತೆ ಅವರು ನಿನ್ನೆ ಡೆತ್ ಆಗಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನನ್ನ ದುರ್ದೈವ ಅಂತ ಹೇಳ್ತೀನಿ. ನನಗೇನು ಮತ್ತೆ ಹೇಳಲಿಕ್ಕೆ ಬರೋದಿಲ್ಲ. ನನ್ನ ಮಗನ ಇಟ್ಟುಕೊಳ್ಳುವಂಥ ಯೋಗ್ಯತೆ ನನಗೆ ಇರಲಿಲ್ಲ. ನನ್ನ ದುರ್ದೈವ. ಅಲ್ಲ, ಈಗ ನಿಮ್ಮ ಮಗನನ್ನು ಕೊಂದಿದ್ದಾರಲ್ಲ, ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಹೇಳ್ತೀರಾ? ಅದರ ಬಗ್ಗೆ ನಾನು ಕಮೆಂಟ್ಸ್ ಮಾಡೋದಿಲ್ಲ. ಹೇಗೆ ಮಾಡೋದು? ಹೇಳಂತೆ ಅವರು. ಈಗ ನಾನು ಹೇಳೋದು ಏನಂತ ಹೇಳಿದರೆ, ಈಗ ಅವರು ಕೊಂದರು, ಯಾರನ್ನಾದರೂ ಫಿಕ್ಸ್ ಮಾಡಿ ಅವ್ರು ಏನು ಮಾಡ್ತಾರೆ, 1-2-3 ಜನ ಕೊಡ್ತಾರೆ. ಕೊಟ್ಟುಬಿಟ್ಟು ಅದಕ್ಕೆಲ್ಲ ದುಡ್ಡಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಯಾರು ಕೊಲಿಸಿದ್ದಾರೆ ಅವ್ರು ಮಾಡ್ತಾರೆ. ಅದನ್ನು 6 ತಿಂಗಳಾಗ ಬಿಟ್ಟುಬಿಡ್ತಾರೆ. ಅವರು ಈ ಕಟುಕರಾಗಿ ಇರ್ತಾರೆ. ಅವ್ರದ್ದೇ ಒಂದು ಗ್ಯಾಂಗ್ ಉಂಟು. ಆ ಗ್ಯಾಂಗನ್ನು ನಮ್ಮ ಸರ್ಕಾರ ನಿಭಾಯಿಸುವುದಿಲ್ಲ. ಆದ್ದರಿಂದ ನಾನು ಹೇಳೋದು ಅದೇ, ಸರ್ಕಾರಕ್ಕೆ ನಿಭಾಯಿಸುವ ಯೋಗ್ಯತೆ ಇಲ್ಲ ನಮ್ಮ ಸರ್ಕಾರಕ್ಕೆ. ಏನು ಹೇಳ್ತೀನಿ ಅದಕ್ಕೆ? ಈಗ ನಿಮ್ಮ ಮಗ ಶರತ್ ಅವರು ಒಬ್ಬರೇ ಮಗ ಆಗಿದ್ರು, ಮನೆಯಲ್ಲಿ ಯಾವ ರೀತಿ ಆಧಾರ ಸ್ತಂಭ ಆಗಿದ್ರು? ಅವರು ನಮ್ಮನ್ನು ಅಚ್ಚುಮೆಚ್ಚಾಗಿ ಇಟ್ಟುಕೊಳ್ತಿದ್ರು. ನನ್ನ ಮಗ ನನ್ನ ಯಾವುದೇ ಇದಕ್ಕೂ ಅವರು ಸ್ಪಂದಿಸ್ತಿದ್ರು. ಏನು ನನ್ನ ಹೇಳಿದ ಅವ್ರದ್ದು ನಾನು ಮೊನ್ನೆ DC ಅವ್ರ ಹತ್ರ ಹೇಳಿದ್ದೇನೆ. ನನ್ನನ್ನು ಎನ್ಕ್ವೈರಿ ಮಾಡಿದ್ದಾರೆ. ಹೇಳಿದ್ದೇನೆ ಆವಾಗ, ನನ್ನ ಮಗನ ಬಗ್ಗೆ ನನ್ನ ಬಗ್ಗೆ ಒಂದು ಕಪ್ಪು ಚುಕ್ಕಿದ್ರೆ ನೀವು ಹುಡುಕೊಡಿ ಅಂತೇಳಿ DC ಅವರಿಗೆ ನಾನು ಸವಾಲು ಹಾಕಿದ್ದೇನೆ. ಇಲ್ಲಪ್ಪ, ನಾನು ನಮ್ಮ ಜಿಲ್ಲಾಡಳಿತ ಏನು ಬೇಕಾದ್ರೆ ನಾನು ನಿಮಗೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಅಲ್ಲ, ನಿಮ್ಮ ಮಗ ನಿಮಗೆ ಆಧಾರ ಸ್ತಂಭ ಆಗಿದ್ರು, ಆದರೆ ಏನು ಅವರು ಮತ್ತೆ ಎಲ್ಲ ಅವರಿಗೆ ಅವ್ರ ಬಗ್ಗೆ ಕೂಡ ಒಳ್ಳೆ ಅಭಿಪ್ರಾಯ ಇದೆ. ಮತ್ತು ಒಳ್ಳೆ ಅಭಿಪ್ರಾಯ ಇದೆ. ನನ್ನ ಮಗನ ಬಗ್ಗೆ ಎಲ್ರಿಗೂ ಒಳ್ಳೆ ಅಭಿಪ್ರಾಯ ಇತ್ತು. ಏನು ಬೇಡ ಇದು ಯಾವ ಕೂಟದಲ್ಲಿ ಇಲ್ಲ. ಅವನ ಕೆಲಸ ಆಯಿತು. ರಾತ್ರಿ 12 ಗಂಟೆ 1 ಗಂಟೆ ಆಗ್ತದೆ ಅವನ ಮನೆ ಬರುವಾಗ. ಅಷ್ಟು ಶ್ರಮಜೀವಿ ಅವ. ಅಂಥ ಒಳ್ಳೆ ವ್ಯಕ್ತಿನ ಈಗ ಕೊಂದಿದ್ದಾರಲ್ಲ, ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಆರೋಪಿಗಳಿಗೆ? ನೀವು ರಿಯಲ್ ಆಗಿ ಹೇಳೋದು ಅಲ್ಲ. ನಾನೀಗ ಹೇಳಿದರೆ ಶಿಕ್ಷೆ ಆಗ್ತದಾ ಹೇಳಿ? ನಾನೀಗ ಹೇಳ್ತೇನೆ, ಆಗ್ತದೆ ಹೇಳಿ? ಹೌದಾ? ನಾನು ಒಂದು ರೀತಿಯನ್ನು ಹೇಳ್ತೇನೆ, ಅದನ್ನು ನೀವು ಮಾಡಿ ತೋರಿಸ್ತೀರಾ? ನಂದು ಓಕೆ. ಈಗ ನಿಮ್ಮ ಮಗನ ಅಂತ್ಯಕ್ರಿಯೆ ಯಾವ ರೀತಿಯಲ್ಲಿ ನೆರವೇರುತ್ತೆ? ಅದು ಒಳ್ಳೆಯ ರೀತಿಯಲ್ಲಿ ನೆರವೇರ್ತದೆ. ಅದಕ್ಕೇನು ಅಡ್ಡಿ ಆತಂಕ ಇಲ್ಲ. ನನ್ನ ಯಾವ ಸಂಪ್ರದಾಯ ಥರ? ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಅದನ್ನು ಮಾಡ್ತೇವೆ. ಹೌದು. ಇದು ಶರತ್ ಮಡಿವಾಳ್ ಅವರ ತಂದೆ ಅವರು ಹೇಳುವಂಥ ಮಾತು. ನಮಗೆ ಈ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದಕ್ಕಿಂತ ಜಾಸ್ತಿ ಈ ರೀತಿಯ ಘಟನೆ ಆಗಬಾರ್ದು, ನಮ್ಮ ಮನೆಗೆ ಆಧಾರ ಸ್ತಂಭ ಆಗಿದ್ರು ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಯೋಗರಾಜ್, ಟಿವಿ9 ಮಂಗಳೂರು.